ಗಗನ್ ಅವರೇ ಪೂಜಾ ಗಗನ್ ಅವ್ರನ್ನ ಎಬ್ಬರ್ಸು. ನಾನು ಅವ್ರ ಹತ್ರ ಮಾತಾಡ್ಬೇಕು, ಅವ್ರಿಗೆ ಇರೋ ಎಲ್ಲಾ ವಿಷಯನೂ ಹೇಳ್ಬೇಕು, ಅವ್ರಿಗೆ ಸತ್ಯ ತಿಳಿಸ್ಬೇಕು. ನಾನು ಎಬ್ಬರ್ಸು ಅವ್ರನ್ನ. ನನ್ಗೆ ತಲೆ ಕೆಟ್ಟೋಗ್ತಿದೆ ಪೂಜಾ, ದಯವಿಟ್ಟು ಎಬ್ಬರ್ಸು. ನಾನು ಮಾತಾಡ್ಬೇಕು ಅವ್ರ ಹತ್ರ. ಗಗನ್ ಅವರೇ ಧರ ಅವ್ರೆ ಒಂದ್ ನಿಮಿಷ ಇರಿ, ಸಮಾಧಾನ ಮಾಡ್ಕೊಳ್ಳಿ. ಗಗನ್ ಸರ್ ಈ ಪರಿಸ್ಥಿತಿನಲ್ಲಿ ಅವರು ಮಾತಾಡೋದಕ್ಕಾಗಲ್ಲ, ಅವ್ರು ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿಲೂ ಇಲ್ಲ. ನೀವ್ ಅವ್ರಿಗೆ ಸ್ವಲ್ಪ ಸಮಯ ಕೊಡಿ. ಅವ್ರಿಗೆ ಇವಾಗಷ್ಟೇ ಅರ್ಥ ಆಗಿರೋದು ಇಡೀ ಮನೆಯವರು ಅವ್ರ ಹತ್ರ ಸುಳ್ಳು ಹೇಳಿದ್ದಾರೆ ಅಂತ. ನೋಡಿ, ಅವ್ರಿಗೆ ನಿಮ್ಮೇಲೆ ತುಂಬಾ ನಂಬಿಕೆ ಇತ್ತು, ಅವ್ರಿಗೆ ತುಂಬಾನೇ ನೋವಾಗಿದೆ. ಇವಾಗಷ್ಟೇ ಗಾಯ ಆಗಿದೆ, ಸ್ವಲ್ಪ ನೋವು ಕಡಿಮೆ ಆಗೋಗ್ಬಿಡಿ. ನೋಡಿ, ನೀವ್ ನನ್ ಮೇಲೆ ನಂಬಿಕೆ ಇಡಿ. ನಾನ್ ಗಗನ್ ಸರ್ ನಿಮ್ ಜೊತೆ ಮಾತಾಡೋ ಹಾಗೆ ಪೂರ್ತಿ ಪ್ರಯತ್ನ ಪಡ್ತೀನಿ. ಮತ್ತೆ ಅದು ಅಲ್ಲದೆ ಸರಿಯಾದ ಸಮಯದಲ್ಲಿ ಮಾತಾಡೋದ್ರಿಂದ ಅವ್ರು ನಿಮ್ನ ಕ್ಷಮಿಸ್ಲೂಬಹುದು ಅಲ್ವಾ? ಕ್ಷಮೆ? ಗಗನ್ ಅವ್ರು ನನ್ನ ಯಾವತ್ತೂ ಕ್ಷಮಿಸಲ್ಲ. ಯಾವತ್ತೂ ನನ್ನ ಕ್ಷಮಿಸಲ್ಲ ಅಂದ್ರೆ? ಧರ ಅವ್ರೆ, ಎಲ್ಲ ಸರಿ ಹೋಗುತ್ತೆ, ಎಲ್ಲ ಖಂಡಿತ ಸರಿ ಹೋಗುತ್ತೆ.